ಇನ್ನು ಕುಂಭರಾಶಿಯವರಂತೂ ಬೇಸತ್ತೋಗ್ಬಿಟ್ಟಿದ್ದಾರೆ. ಏನಪ್ಪ, ಇಷ್ಟು ದಿವಸ ಜನ್ಮದಲ್ಲಿ ಶನಿ ಇದ್ದ, ಸಾಲ ಮಾಡಿಸ್ಬಿಟ್ಟ ಗುರುಗಳೇ, ಆ ಸಾಲ ತೀರ್ಸೋಕೆ ಬಡ್ಡಿ ಕಟ್ಟೋಕಾಗ್ತಾ ಇಲ್ಲ ಗುರುಗಳೇ, ಅಲ್ಲಿ ಕಿತ್ಕೊಂಡು ಇಲ್ಲ ಹಾಕ್ತೀನಿ, ಇಲ್ಲಿ ಕಿತ್ಕೊಂಡು ಅಲ್ಲ ಹಾಕ್ತೀನಿ, ಇನ್ನೊಂದು ಕಡೆ ತಂದು ಇಲ್ಲ ಹಾಕ್ತೀನಿ, ಇದೇ ಜೀವನ ಆಗೋಗ್ಬಿಟ್ಟಿದೆ. ಈಗಲಾದರೂ ಅನುಕೂಲಗಳಿದೆಯಾ? 2ನೇ ಮನೆಯಲ್ಲಿ ಶನಿ ಅಂತಕ್ಕಂಥವರು ಸಂಚಾರ ಮಾಡ್ತಾ ಇದ್ದಾರೆ ಮೀನ ರಾಶಿಯಲ್ಲಿ. 2ನೇ ಮನೆಯನ್ನ ಧನಭಾವ ಅಂತ ಕರಿತೀರಾ ಗುರುಗಳೇ. ನಮಗೆ ಯಾವಾಗ ಧನ ಅಂತಕ್ಕಂಥದ್ದು ಬರೋದು, ಧನ ಬಂದ್ರೆ ಮನಸ್ಸಿಗೆ ನೆಮ್ಮದಿ ಆಗತ್ತೆ. ಧನ ಬರೋದಿರ್ಲಿರಿ, ಇವತ್ತು ನೀವು ಸಾಲ ಮಾಡ್ಕೊಂಡಿರ್ಬೋದು, ನಾಳೆ ಸಾಲ ತೀರಿಸ್ತಕ್ಕಂಥ ಒಂದು ಪರಿಸ್ಥಿತಿಯೂ ಕೂಡ ಇರಬಹುದು. ಆದರೆ ಎಚ್ಚರಿಕೆ ವಹಿಸಿ, ಜನ್ಮದಲ್ಲೇ ರಾಹು ಸಂಚಾರವನ್ನ ಮಾಡ್ತಾ ಇದ್ದಾನೆ, ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು. ಈ ರಾಹು ಗೊತ್ತಲ್ಲ ಯಾವ ರೀತಿ ಬಾಂಬ್ ಹಾಕ್ತಾನೆ ಅಂತ, ಜೊತೆಲೇ ಎದ್ದು ಬಾಂಬ್ ಹಾಕ್ಬಿಡ್ತಾನೆ. ನೀವು ಯಾರನ್ನ ಹಿತರರು ಅಂತ ತಿಳ್ಕೊಂಡಿರ್ತೀರೋ ಅವರೇ ನಿಮಗೆ ಬಾಂಬ್ ಹಾಕ್ಬಿಡ್ತಾರೆ. ಜಾಗ್ರತೆ ವಹಿಸ್ತಕ್ಕಂಥ ಕೆಲಸವನ್ನ ಮಾಡಿ. ಆದರೆ ಗುರು ಸಮಾನರಾಗಿರ್ತಕ್ಕಂಥವರ ಪಂಚಮ ಸ್ಥಾನದಲ್ಲಿ ನಿಮಗೆ ಗುರು ಅಂತಕ್ಕಂಥವರಿದ್ದಾರೆ. ಗುರು ಬಲ ಅಂತಕ್ಕಂಥದ್ದು ಬಂದಿದೆ. ಹಿಂದೆ ಏನು ಕಷ್ಟಪಟ್ಟರು ಅಷ್ಟೊಂದು ಕಷ್ಟ ಅಂತಕ್ಕಂಥದ್ದು ಏನು ಬರಲ್ಲ ಕುಂಭರಾಶಿಯವರಿಗೆ. ಪಂಚಮ ಸ್ಥಾನದಲ್ಲಿ ಗುರು ಬಲ ಅಂತಕ್ಕಂಥದ್ದು ಪ್ರಾಪ್ತಿ ಆಯಿತು. ಆ ಗುರುವಿನಿಂದ ಸ್ವಲ್ಪ ಅನುಕೂಲಗಳನ್ನ ಪಡಿತೀರಾ. ಆದರೆ ಬುದ್ಧಿಶಕ್ತಿ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನ ಉಪಯೋಗವನ್ನ ಮಾಡ್ಕೊಳ್ಳಿ. ಶರೀರವನ್ನ ಜಡತ್ವಕ್ಕೆ ಬಿಡಬೇಡಿ. ಕೆಲವರು ಏನ್ ಮಾಡ್ತಾರೆ, 10 ಗಂಟೆ ಆದರೂ ಗತ್ತೆ ತರ ಬಿದ್ದುಕೊಂಡಿರ್ತಾರೆ ಬೆಡ್ ಮೇಲೆ. ಇಂಥವರಿಗೆ ಏನು ಗ್ರಹಚಾರ ಅಂತಕ್ಕಂಥದ್ದು ಇಲ್ಲದೆ ಇರ್ತಕ್ಕಂಥ ದರಿದ್ರತೆಯೂ ಕೂಡ ಆವರಿಸ್ಕೊಳ್ಳುತ್ತೆ. ಅದಕ್ಕೆ ಹೇಳೋದು, ಕುಂಭರಾಶಿಯವರಿಗೆ ಕಿವಿ ಮಾತನ್ನ ನಾನು ಹೇಳ್ತೀನಿ. ಜನ್ಮದಲ್ಲಿ ಶನಿ ಅಂತಕ್ಕಂಥದ್ದು ಬಂದು ತತ್ತರಿಸ್ಬಿಟ್ಟಿದ್ದೀರಾ, ಆದರೆ ಈಗಲೂ ಕೂಡ ಕಾಲ ಮಿಂಚಿಲ್ಲ. ಜನ್ಮದಲ್ಲಿ ರಾಹು ಅಂತಕ್ಕಂಥವರಿದ್ದಾರೆ, ಒಂದು ಕಡೆ ಗುರು ಬಲ ಬಂದಿದೆ. ಪ್ರತಿನಿತ್ಯ ಉದಯ ಸೂರ್ಯ ದರ್ಶನ ಮಾಡ್ರಿ, ಸೂರ್ಯನಿಗೆ ಅರ್ಘ್ಯವನ್ನ ಬಿಡ್ರಿ. ಪ್ರತಿನಿತ್ಯ ಸೂರ್ಯ ನಮಸ್ಕಾರವನ್ನ ಮಾಡಿ ಸೂರ್ಯನಿಗೆ ಅರ್ಘ್ಯವನ್ನ ಬಿಟ್ಟು ನಂತರ ನಿಮ್ಮ ಕುಲದೇವತೆಗೆ ಪೂಜೆಯನ್ನ ಮಾಡಿ ನಂತರ ಆಹಾರವನ್ನ ಸ್ವೀಕರಿಸ್ತಕ್ಕಂಥ ಒಂದು ಅಭ್ಯಾಸವನ್ನ ಮಾಡಿಕೊಳ್ಳಿ. ನೀವು ಸರಿಯಾಗಿ 21 ದಿನ ಆಚರಣೆ ಮಾಡಿದ್ದೆ ಆದರೆ 22ನೇ ದಿನದಿಂದ ನಾನು ಚಾಲೆಂಜ್ ಮಾಡಿ ಹೇಳ್ತಾ ಇದ್ದೇನೆ, 22ನೇ ದಿನದಿಂದ ನಿಮ್ಮ ದರಿದ್ರತೆ ದೂರವಾಗೋಕೆ ಶುರುವಾಗತ್ತೆ. ಹಂತವಾಗಿ ಮಗು ಹುಟ್ಟಿದ ತಕ್ಷಣ ಓಡಾಡು ಅಂದ್ರೆ ಓಡಾಡಲ್ಲ. ನಿಮಗೆ ಬಂದಿರತಕ್ಕಂಥ ತೊಂದರೆ ತಾಪತ್ರಯಗಳು ಒಂದೇ ಸರಿ ಯಾರೋ ಬಂದು ಒಂದು ದೊಡ್ಡ ಹೋಮ ಮಾಡಿಬಿಟ್ರು, ನಿಮ್ಮ ಹತ್ರ ಇರೋ ಸಾಲ ಸೂಲ ಮಾಡಿ ದುಡ್ಡಿಸ್ಕೊಂಡು ಹೋಮ ಮಾಡಿಬಿಟ್ರು ಅಂದ ತಕ್ಷಣ ನಿಮಗಾಗಲ್ಲ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮ ಅವತ್ತೇ ಹೇಳಿದ್ದು, ಮಾಡಿದ್ದುಣ್ಣೋ ಮಹಾರಾಯ. ಆ ಶ್ಲೋಕದ ಅರ್ಥ ಕರ್ಮಣ್ಯೇವಾಧಿಕಾರಸ್ಯ. ನೀವು ಒಳ್ಳೆ ಕೆಲಸವನ್ನ ಮಾಡಿದರೆ ನಿಮಗೆ ಒಳ್ಳೆಯ ಫಲಗಳು ಸಿಗುತ್ತೆ, ಕೆಟ್ಟ ಕೆಲಸಗಳನ್ನ ಮಾಡಿದರೆ ಕೆಟ್ಟ ಫಲಗಳು ಸಿಗುತ್ತೆ. ಅದಕ್ಕೆ ಹೇಳೋದು, ಸುಳ್ಳನ್ನ ಸ್ವಲ್ಪ ಕಮ್ಮಿ ಹೇಳಿ, ಮಿತ್ರ ದ್ರೋಹ ಕಮ್ಮಿ ಮಾಡಿ, ವಂಚನೆ ಕಮ್ಮಿ ಮಾಡಿ. ಯಾವತ್ತಾದ್ರೂ ಇವತ್ತು ನೀವು ನೋಡಬಹುದು, ಇನ್ನೊಬ್ಬರನ್ನ ಹೊಟ್ಟೆ ಉರಿಸ್ಕೊಂಡು ಜೀವನವನ್ನ ಮಾಡಿರ್ತಕ್ಕಂಥವರ ಕಡೆಯಲ್ಲಿ ನರಳಿ ಹಾಸ್ಪಿಟಲ್ಗೆ ಬಿಲ್ ಕಟ್ಟಿ ಶರೀರಕ್ಕೂ ಆಯಾಸ, ಹಣದವೂ ಕೂಡ ಖರ್ಚು, ಇರ್ತಕ್ಕಂಥ ತೊಂದರೆ ತಾಪತ್ರಯಗಳೆಲ್ಲ ಅನುಭವಿಸ್ತಕ್ಕಂಥ ಒಂದು ಪರಿಸ್ಥಿತಿ. ಬಹಳಷ್ಟು ಜನ ಅನ್ಕೊಂಡಿದ್ದಾರೆ ಸ್ವರ್ಗ ನರಕ ಮೇಲಿದೆ ಬಿಡು, ಆಮೇಲೆ ನೋಡ್ಕೊಳ್ಳೋಣ ಬಿಡು, ಸತ್ ಮೇಲೆ ನೋಡ್ಕೊಳ್ಳೋಣ ಬಿಡು, ಇವತ್ತು ಅವನಿಗೇನಾದ್ರೂ ಮಾಡಿ ಅವನ ತಲೆ ಓಡೋದು ನಾನು ತಂದು ನನ್ನ ಮನೆಯಲ್ಲಿ ಹಾಕೊಂಡ್ಬಿಡ್ಬೇಕು. ಈ ರೀತಿ ಆಲೋಚನೆಯನ್ನ ಮಾಡ್ತಕ್ಕಂಥದ್ದನ್ನ ಮೊದಲು ಬಿಡಿ. ಇದನ್ನೇ ಹೇಳೋದು, ದುಷ್ಟ ಬುದ್ಧಿ ನಿಮ್ಮ ಶರೀರದಲ್ಲಿ ಉತ್ಪತ್ತಿಯಾಗತ್ತೆ. ಅಧರ್ಮಕಾರಕನಾಗಿರ್ತಕ್ಕಂಥ ರಾಹು ಜನ್ಮದಲ್ಲಿದ್ದಾನೆ, ಕೆಟ್ಟ ಆಲೋಚನೆಯನ್ನು ಕೊಡ್ತಾನೆ. ಕೆಟ್ಟವರೆಲ್ಲ ಚೆನ್ನಾಗೇ ಇದ್ದಾರೆ ಗುರುಗಳೇ, ನಾವು ದೇವರ ಪೂಜೆ ಮಾಡ್ತಾನೆ ಇದ್ದೀವಿ, ನಮಗೆ ಒಳ್ಳೇದೇ ಆಗ್ತಾ ಇಲ್ಲ. ನಿಮಗೆ ಒಂದು ಸಾರಿ ಒಳ್ಳೇದಾದ್ರೆ ಅದು ಶಾಶ್ವತ. ಅವನು ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಟ್ಟು ಜೀವನವನ್ನ ಮಾಡ್ತಾ ಇದ್ದಾನೆ. ಚಪಾತಿಯ ರೊಟ್ಟಿ ಮಗಿಚಿದ ಹಾಗೆ ಸ್ವಲ್ಪ ದಿನದಲ್ಲೇ ಅವನು ಅನಾಹುತಗಳನ್ನು ಅನುಭವಿಸ್ತಾನೆ. ಇದು ನಿಮಗೆ ಬೇಕಾ? ಈ ರೀತಿ ಪ್ರಶ್ನೆಯನ್ನ ಮಾಡ್ತಕ್ಕಂಥವರು ಬಹಳಷ್ಟು ಜನ ಇದ್ದೀರಾ. ಅಂತವರಿಗೆ ಕಿವಿ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ಭಗವಂತನ ಮೇಲೆ ಭಾರವನ್ನ ಇಟ್ಟು ಅವನ ಹೆಸರಿನಲ್ಲಿ ಅವನ ಮೆಚ್ಚುಗೆಯಂತೆ ನಡೀತಕ್ಕಂಥ ಕೆಲಸವನ್ನ ಮಾಡಿ. ಆಗ ನಿಮ್ಮ ಜೀವನ ಅಂತಕ್ಕಂಥದ್ದು ಸರಿ ಹೋಗುತ್ತೆ. ದುಷ್ಟ ಚಿಂತನೆ, ದುಷ್ಟ ಬುದ್ಧಿ ಇವೆಲ್ಲವೂ ಕೂಡ ನಿವಾರಣೆಯಾಗುತ್ತೆ. ಸುಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಯಾವಾಗ ಸುಜ್ಞಾನ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೋ ಬರ್ತಕ್ಕಂಥ ತೊಂದರೆ ತಾಪತ್ರಯಗಳನ್ನು ನೀವೇ ನಿವಾರಣೆಯನ್ನ ಮಾಡ್ಕೋಬಹುದು. ಸೆಲ್ಫ್ ರೆಮಿಡೀಸ್ ಅಂತಕ್ಕಂಥದ್ದು ಏನಿದೆಯೋ, ಸ್ವಯಂ ಪರಿಹಾರ ನೀವೇ ಮಾಡಿಕೊಳ್ತಕ್ಕಂಥ ಕೆಲಸವನ್ನ ಮಾಡಿ. ಹೆಚ್ಚಾಗಿ ಆಂಜನೇಯನ ದೇವಾಲಯಕ್ಕೆ ಹೋಗಿ ಬೆಳಗ್ಗೆ ಸಂಜೆ ಆಂಜನೇಯ ದೇವಾಲಯಕ್ಕೆ ಹೋಗಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ.
ಬರ್ತಕ್ಕಂಥ ಕಷ್ಟ ಕಾರ್ಪಣ್ಯಗಳು ನಿಮಗೆ ನಿವಾರಣೆಯಾಗತ್ತೆ.